ಆಗದು ಎಂದು ಕೈಕಟ್ಟಿ ಕುಳಿತರೆ. ಇದು ಇಂದಿನ ಕ್ಷಣಹೊತ್ತು ಆಣಿಮುತ್ತು ಧ್ವನಿ ಸುರುಳಿಯ ವಿಷಯ. ಕೆಲವು ವರ್ಷಗಳ ಹಿಂದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜೊಂದರ 20 ವಿದ್ಯಾರ್ಥಿಗಳಿಗೆ ಫ್ರಾನ್ಸ್ ದೇಶಕ್ಕೆ ಹೋಗಿ ಫ್ರೆಂಚ್ ತಿಂಡಿ ತಿನಿಸುಗಳನ್ನು ಮಾಡಲು ಕಲಿಯುವ ಅವಕಾಶ ಇತ್ತು. ವಿಮಾನಯಾನವೂ ಸೇರಿದಂತೆ ಯಾವ ಶುಲ್ಕವನ್ನು ವಿದ್ಯಾರ್ಥಿಗಳು ಕೊಡಬೇಕಾಗಿರಲಿಲ್ಲ. ಎಲ್ಲವೂ ಉಚಿತ. ಆದರೆ ಅಲ್ಲಿಗೆ ಹೋಗುವ ಮುಂಚೆ ವಿದ್ಯಾರ್ಥಿಗಳು ಫ್ರೆಂಚ್ ಭಾಷೆಯಲ್ಲಿ ಮಾತನಾಡುವಷ್ಟು ಪರಿಣತಿಯನ್ನು ಪಡೆಯಬೇಕಿತ್ತು. 1 ತಿಂಗಳ ಕಾಲಾವಕಾಶವಿತ್ತು. ಕಾಲೇಜಿನವರು ತಲಾ 10 ವಿದ್ಯಾರ್ಥಿಗಳಿರುವ 2 ತಂಡಗಳನ್ನು ಮಾಡಿ ಪ್ರತಿಯೊಂದು ತಂಡಕ್ಕೂ ಒಬ್ಬೊಬ್ಬ ಫ್ರೆಂಚ್ ಉಪಾಧ್ಯಾಯರನ್ನು ನೇಮಿಸಿದರು. 2 ತಂಡಗಳಲ್ಲಿನ ವಿದ್ಯಾರ್ಥಿಗಳು ಸಮಾನ ಬುದ್ಧಿವಂತರು. 1 ತಿಂಗಳ ತರಬೇತಿಯ ನಂತರ ಪರೀಕ್ಷೆ ನಡೆಸಿದಾಗ ಮೊದಲನೇ ತಂಡದ 10 ಜನರಲ್ಲಿ ಕೇವಲ ಒಬ್ಬರು ಉತ್ತೀರ್ಣರಾಗಿದ್ದರು. 2ನೇ ತಂಡದ 10 ಜನ ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದರು. ಒಂದಕ್ಕೊಂದು ಸಂಬಂಧವಿಲ್ಲದ ಫಲಿತಾಂಶವನ್ನು ನೋಡಿ ಕಾಲೇಜಿನವರು ಗಾಬರಿಗೊಂಡರು. 2 ತಂಡದ ವಿದ್ಯಾರ್ಥಿಗಳನ್ನು ಕೂಲಂಕುಷವಾಗಿ ವಿಚಾರಿಸಿದಾಗ ಅವರು ಕಂಡುಕೊಂಡ ವಾಸ್ತವ ಹೀಗಿತ್ತು. ಮೊದಲನೇ ತಂಡದ ಉಪಾಧ್ಯಾಯರು, ತರಗತಿಯ ಮೊದಲನೇ ದಿನವೇ ನೀವೀಗ ಫ್ರೆಂಚ್ನಲ್ಲಿ ಭಾಷೆಯನ್ನು ಕಲಿಯಲು ಬಂದಿದ್ದೀರಿ. ನಾನು ಈಗಲೇ ಹೇಳಿಬಿಡುತ್ತೇನೆ, ವಿಶ್ವದಲ್ಲಿ ಎಲ್ಲ ಫ್ರೆಂಚ್ ಅತ್ಯಂತ ಕ್ಲಿಷ್ಟಕರವಾದ ಭಾಷೆ. ಸಾಮಾನ್ಯವಾಗಿ ಇದನ್ನು ಕಲಿಯಲು 1 ವರ್ಷವಾದರೂ ಬೇಕು. ಆದರೆ 1 ತಿಂಗಳಲ್ಲಿ ನಿಮಗೆ ಈ ಭಾಷೆಯನ್ನು ಕಲಿಸಿಕೊಡಲು ನೇಮಿಸಿದ್ದಾರೆ. ಇದು ಅಸಾಧ್ಯದ ಕೆಲಸ. ನನಗೇನಾಗಬೇಕಾಗಿದೆ? ನನ್ನ ಫೀಸ್ ಕೊಡುತ್ತಾರೆ, ನಾನು ಹೇಳಿಕೊಡುತ್ತೇನೆ ಎಂದು ಪಾಠ ಪ್ರಾರಂಭಿಸಿದರು. ಕ್ಲಿಷ್ಟಕರವಾದ ಭಾಷೆ, ಕಲಿಯಲು ಅಸಾಧ್ಯ, ಕೊಟ್ಟಿರುವ ಸಮಯ ಸಾಲದು ಎಂಬ ಇತ್ಯಾದಿ ಮಾತುಗಳನ್ನು ಕೇಳಿ ವಿದ್ಯಾರ್ಥಿಗಳು ಸಂಪೂರ್ಣ ಅಧೀರರಾಗಿ ಬಿಟ್ಟರು. ಯಾರೂ ಆಸಕ್ತಿ ತೆಗೆದುಕೊಳ್ಳಲೇ ಇಲ್ಲ. ಹಾಗಾಗಿ 10 ಜನರ ಪೈಕಿ ಒಬ್ಬ ಮಾತ್ರ ಉತ್ತೀರ್ಣನಾಗಿದ್ದ. 2ನೇ ತಂಡದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಮತ್ತೊಬ್ಬ ಉಪಾಧ್ಯಾಯರು, ವಿಶ್ವದಲ್ಲೆಲ್ಲ ಫ್ರೆಂಚ್ ವೈನ್ ರಸಮಯ, ಹಾಗೆ ಫ್ರೆಂಚ್ ಭಾಷೆಯೂ ಅತ್ಯಂತ ರಸಮಯವಾದ್ದು, ಸರಳ ಸುಂದರವಾದ ಭಾಷೆ. ಇದನ್ನು ನಿಮಗೆ ಕಲಿಸಿಕೊಡುವ ಸದಾವಕಾಶ ನನಗೆ ಸಿಕ್ಕಿದೆ. ನೀವೆಲ್ಲ ಗಮನ ಕೊಟ್ಟು ಕಲಿತರೆ ಈ ಭಾಷೆಯಲ್ಲಿ ಮಾತನಾಡುವಷ್ಟು ಸಾಮರ್ಥ್ಯ ಪಡೆಯಲು 2-3 ವಾರಗಳು ಸಾಕು. ಆದರೆ ನಮಗೆ 1 ತಿಂಗಳ ಕಾಲಾವಕಾಶವಿದೆ ಎಂದರು. ಮೊಟ್ಟಮೊದಲಿಗೆ ನಮಸ್ಕಾರ, ನೀವು ಹೇಗಿದ್ದೀರಿ, ನಿಮ್ಮ ಹೆಸರೇನು ಮುಂತಾದ ಸರಳ ವಾಕ್ಯಗಳನ್ನು ನಾವು ಕಲಿಯೋಣ. ಇಂದಿನಿಂದಲೇ ನಾವು ನೀವು ಭೇಟಿಯಾದಾಗ ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಿಸಲು ಪ್ರಯತ್ನಿಸೋಣ. 1 ತಿಂಗಳೊಳಗೆ ನೀವು ಸಭೆಯನ್ನುದ್ದೇಶಿಸಿ ಮಾತನಾಡುವಷ್ಟು ಪ್ರಾವೀಣ್ಯತೆ ಪಡೆಯುತ್ತೀರಿ ಎಂದು ಹೇಳಿ ಪಾಠ ಪ್ರಾರಂಭಿಸಿದ್ದರು. ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಮತ್ತು ಕುತೂಹಲ ಹುಟ್ಟಿಸಿದ್ದರು. ಮೊದಲನೆಯ ತಂಡ ನಕಾರಾತ್ಮಕ ವಾತಾವರಣದಲ್ಲೇ 1 ತಿಂಗಳು ಕಳೆದಿದ್ದರಿಂದ ಫಲಿತಾಂಶವು ನಕಾರಾತ್ಮಕವಾಗಿತ್ತು. ಆದರೆ 2ನೆಯ ತಂಡ ಸಕಾರಾತ್ಮಕ ವಾತಾವರಣದಲ್ಲಿ ಇದ್ದುದರಿಂದ ಫಲಿತಾಂಶವು ಸಕಾರಾತ್ಮಕವಾಗಿತ್ತು. ಆ ಕಾಲೇಜಿನಲ್ಲಿ ನಡೆದದ್ದು ನಮ್ಮ ಬದುಕಿನಲ್ಲೂ ನಡೆಯಬಹುದು. ಹೊಸದು ಏನನ್ನೂ ಕಲಿಸುವ ಅಥವಾ ಕಲಿಯುವ ಅವಕಾಶ ಬರಬಹುದು. ನಾವು ಅವಕಾಶವನ್ನು ನೋಡುವ ದೃಷ್ಟಿ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ನಾವು ಒಂದೊಂದು ಅಪೂರ್ವ ಅವಕಾಶ ಎಂದು ಭಾವಿಸುವುದಾದರೆ ಸಾಧನೆಗೆ ತಕ್ಕ ಸನ್ನಿವೇಶ ನಿರ್ಮಾಣವಾಗುತ್ತದೆ, ಸಕಾರಾತ್ಮಕ ಫಲಿತಾಂಶ ದೊರೆಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಇಂದಿನ ಸಂಚಿಕೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.